ಚಿಕ್ಕ ಮಕ್ಕಳಲ್ಲಿ ಹುಟ್ಟಿನಿಂದಲೇ ಬರುವ ತಲಸೇಮಿಯಾ ಅನ್ನೋ ಒಂದು ದೊಡ್ಡ ಕಾಯಿಲೆ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾಗಿದೆ. ಇದು ದೇಹದಲ್ಲಿ ರಕ್ತವೇ ಉತ್ಪಾದನೆ ಆಗದೇ ಇರುವಂತಹ ಕಾಯಿಲೆ. ಮಕ್ಕಳು ಹುಟ್ಟಿ 1 ತಿಂಗಳು ಅಥವಾ ಇನ್ನೂ ತಡವಾಗಿಯೂ ತಿಳಿದು ಬರಬಹುದು. ಆಗ ಮಕ್ಕಳು ಜೀವನ ಪೂರ್ತಿ ಕಷ್ಟ ಅನುಭವಿಸುವ ಬದಲು ಈ ಒಂದು ರೋಗವನ್ನು ಮೂಲದಿಂದಲೇ ಪತ್ತೆ ಹಚ್ಚಿ ತಡೆಗಟ್ಟಬೇಕು. ಇದು ವಂಶ ಪರಂಪರೆಯಿಂದ ಬರುವ ಕಾಯಿಲೆ. ಇದು ಮದುವೆ ಆಗೋಕ್ಕೂ ಮುಂಚೆ ಅಥವಾ ಪ್ರೆಗ್ನೆನ್ಸಿ ಆಗೋಕ್ಕೂ ಮುಂಚೆಯೇ ಮಗುವಿಗೆ ಬರುವ ಸಾಧ್ಯತೆಯ ಬಗ್ಗೆ ತಿಳಿದುಕೊಳ್ಳಬಹುದು. ಹೇಗೆ ಅಂದ್ರೆ ಗಂಡು ಹೆಣ್ಣು ಇಬ್ಬರು HPLC ಅನ್ನೋ ಒಂದು ಬ್ಲಡ್ ಟೆಸ್ಟ್ ಮಾಡಿಸಬೇಕಾಗುತ್ತೆ. ಇದು ಅಂದಾಜು 1,500 ರೂಪಾಯಿವರೆಗೂ ಹಣ ಖರ್ಚಾಗುತ್ತೆ. ಮತ್ತು ನಿಮ್ಮಲ್ಲಿ ಈ ಟೆಸ್ಟ್ ಮಾಡಿಸದೆ ಈಗಾಗಲೇ ಯಾರಾದರೂ ಪ್ರೆಗ್ನೆನ್ಸಿನಲ್ಲಿದ್ರೆ CVS ಅನ್ನೋ ಒಂದು ಟೆಸ್ಟ್ 3 ರಿಂದ 5 ತಿಂಗಳ ಒಳಗೆ ಮಾಡಿಸಿಕೊಳ್ಳಿ. ಹೊಟ್ಟೆಯಲ್ಲಿರೋ ಮಗುವಿಗೆ ತಲಸೇಮಿಯಾ ಇದೆ ಅನ್ನೋದು ಖಚಿತವಾದರೆ ವೈದ್ಯರು ಎಬಾರ್ಷನ್ ಮಾಡಲು ಸೂಚಿಸುತ್ತಾರೆ. ಈ ಪರೀಕ್ಷೆಗೆ 30 ರಿಂದ 35 ಸಾವಿರ ರೂಪಾಯಿವರೆಗೂ ಹಣ ಖರ್ಚಾಗುತ್ತೆ. ಆದರೆ ಹಣದ ಕೊರತೆ ಇರುವವರಿಗೆ ಈ ಪರೀಕ್ಷೆಗಳು ಮಾಡಿಸಲು ಕಷ್ಟವಾಗಬಾರದೆಂಬ ಕಾರಣಕ್ಕಾಗಿ ನಮ್ಮ ಸಂಕಲ್ಪ NGO ಅವರ ಕಡೆಯಿಂದ ಸಂಪೂರ್ಣವಾಗಿ ಈ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಿಕೊಡಲಾಗುತ್ತದೆ. ಇವರು ಎಷ್ಟೋ ವರ್ಷಗಳಿಂದ ತಲಸೇಮಿಯಾ ಮಕ್ಕಳಿಗೋಸ್ಕರ ಸತತವಾಗಿ ಸೇವೆ ನಿರ್ವಹಿಸುತ್ತಿದ್ದಾರೆ. ನನ್ನದೊಂದು ವಿನಂತಿ, ಈ ಕಾಯಿಲೆಯಿಂದ ಎಷ್ಟೋ ಪುಟ್ಟ ಮಕ್ಕಳು ಮತ್ತು ಅವರ ತಂದೆ ತಾಯಿಗಳು ನರಕ ಅನುಭವಿಸೋದನ್ನ ನಾವು ನೋಡಿದ್ದೇವೆ. ಅದಕ್ಕಾಗಿ ಇದರ ಬಗ್ಗೆ ಜಾಗೃತಿ ಮೂಡಿಸೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ವಿಡಿಯೋ ಮುಖಾಂತರ ಅರಿವು ಮೂಡಿಸೋ ಪ್ರಯತ್ನ ನಾನು ಮಾಡಿದ್ದೇನೆ. ನೀವು ಕೂಡ ಈ ವಿಡಿಯೋ ಶೇರ್ ಮಾಡೋ ಮುಖಾಂತರ ನಿಮ್ಮ ಕರ್ತವ್ಯವನ್ನು ಮಾಡಿ. ಹರೇ ಕೃಷ್ಣ.